की ನರೇಂದ್ರ ಮೋದಿ ಅವರಿಗೆ, ಎಚ್ ಡಿ ದೇವೇಗೌಡರಿಗೆ, ಕುಮಾರಣ್ಣನವರಿಗೆ, ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ, ಆತ್ಮೀಯ ನನ್ನೆಲ್ಲ ಗೌರವಾನ್ವಿತ ಕುಣಿಗಲಿನ ನನ್ನ ನಾಗರಿಕ ಬಂಧುಗಳೇ, ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರೇ, ಆತ್ಮೀಯರೇ, ಈಗಾಗಲೇ ಬಹಳಷ್ಟು ಸಮಯದಿಂದ ಈ ಒಂದು ಸಭೆಯಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಾ. ಏನೊಂದು ದೇಶದಲ್ಲಿ ನಡೀತಿರುವಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿಯನ್ನು ಆಯ್ಕೆಯನ್ನು ಮಾಡುವಂಥದ್ದು ನಿಶ್ಚಯ ಮಾಡುವಂಥದ್ದಾಗ್ತಿದೆ. ತಮಗೆಲ್ಲ ಈಗಾಗಲೇ ತಮ್ಮನ್ನೆಲ್ಲ ಉದ್ದೇಶಿಸಿ ಎಲ್ಲ ಹಿರಿಯರು ಮಾತಾಡಿದ್ದಾರೆ. ಎಲ್ಲರೂ ಹಿರಿಯರು ತಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಯಾತಕ್ಕಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಓಟ್ ಹಾಕಬೇಕು, ಯಾತಕ್ಕಾಗಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು, ಯಾತಕ್ಕಾಗಿ ಕುಮಾರಣ್ಣನವರ ಕೈ ಬಲಪಡಿಸಬೇಕು, ನಮ್ಮ ಭವಿಷ್ಯಕ್ಕಾಗಿ, ದೇಶದ ಭವಿಷ್ಯಕ್ಕಾಗಿ, ನಮ್ಮ ರಾಜ್ಯದ ಭವಿಷ್ಯಕ್ಕಾಗಿ, ನಮ್ಮ ಬದುಕಿಗಾಗಿ, ನಮ್ಮ ವೈಯಕ್ತಿಕ ಭವಿಷ್ಯಕ್ಕಾಗಿ ಒಂದು ನಮ್ಮ ಪರವಾಗಿರುವಂತಹ ಜನಪರವಾಗಿರುವಂತಹ ಒಂದು ಬೆಂಬಲ ಬೆಲೆ ಕೊಡುವಂತ ವಿಚಾರದಲ್ಲಾಗಲಿ, ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡೋದಾಗಲಿ, ಮೂಲಭೂತ ಸೌಕರ್ಯಗಳನ್ನು ಕೊಡೋದೇ ಆಗಲಿ, ಒಂದು ಗ್ರಾಮೀಣದಲ್ಲಿ ಗ್ರಾಮಸ್ಥರ ಬದುಕನ್ನ ನಗರದ ಸರಿಸಾಟಿಯಾಗಿ ನೀವು ಬದುಕಿ ಬಾಳ್ಲಿಕ್ಕೆ ಬೇಕಾಗಿರುವಂತ ಎಲ್ಲ ಮೂಲಭೂತ ಸೌಕರ್ಯ, ಒಂದು ಕುಡಿಯೋ ನೀರಾಗ್ಲಿ, ಮನೆ ಆಗ್ಲಿ, ಒಂದು ಗ್ಯಾಸ್ ಕನೆಕ್ಷನ್ ಆಗ್ಲಿ, ಕರೆಂಟ್ ಆಗ್ಲಿ, ಒಂದು ಶೌಚಾಲಯ ಆಗ್ಲಿ, ಶಿಕ್ಷಣ ಆಗ್ಲಿ, ಆರೋಗ್ಯ ಆಗ್ಲಿ, ತಂತ್ರಜ್ಞಾನ ಆಗ್ಲಿ, ನೀವು ಏನೆಲ್ಲ ಹೇಳಿ ಇವತ್ತು ಕುಣಿಗಲ್ಲಿನ ನಗರ ನಿರ್ಮಾಣಕ್ಕೆ ಅಮೃತ್ ನಗರ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ ಒಟ್ಟು ಸಣ್ಣ ನಗರಗಳಿಗೆ 4,000 ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ದೊಡ್ಡ ನಗರಕ್ಕೂ 16,000 ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ಇವತ್ತು ನಗರವನ್ನು ಬೆಳಿಬೇಕು, ಗ್ರಾಮೀಣ ಭಾಗ ಒಟ್ಟಾರೆ ವ್ಯಾಪಾರ ವ್ಯವಹಾರವನ್ನು ಬೆಳೆಸಿ, ವ್ಯವಸಾಯವನ್ನು ಬೆಳೆಸಿ, ಮಹಿಳೆಯರಿಗೆ ಸಬಲೀಕರಣವನ್ನು ಮಾಡೋದಾಗ್ಲಿ, ಬಡವರ ಪರವಾಗಿ ಏನೊಂದು ಅವರ ಸಬಲೀಕರಣವನ್ನು ಮಾಡ್ಲಿಕ್ಕಾಗ್ಲಿ, ಯುವಕರ ಸಬಲೀಕರಣ ನಮ್ದಾಯ್ತು. ನಮ್ಮ ಮಕ್ಕಳಿಗೆ ಹೆಂಗ್ ನಾವು ಒಳ್ಳೇದು ಮಾಡಬೇಕು, ನಮ್ಮ ರೈತ ಮಕ್ಕಳು ಹೇಗೆ ಬದುಕಿ ಬಾಳ್ಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಆಶಯ. ಅದಕ್ಕೆಲ್ಲ ಒಂದ್ ಕಡೆ ನಾವು ವಾಸ ಮಾಡುವಂತ ಜಾಗದಲ್ಲಿ ಎಲ್ಲಿ ವಾಸ ಮಾಡ್ತೀವೋ, ಎಲ್ಲಿ ಇದೀವೋ ಅಂತ ಭಾಗದಲ್ಲೇನೆ ಅಭಿವೃದ್ಧಿ ಕಾಣಬೇಕು. ಯಾವುದೋ ಊರು ಎಲ್ಲೋ ಆದ್ರೆ ಆಗಲ್ಲ. ನಾವು ವಾಸ ಮಾಡುವಂತ ಸ್ಥಳಗಳಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕಾಗತ್ತೆ. ಸಣ್ಣ ಎಲ್ಲ ವಿಚಾರಗಳನ್ನ ಗಮನವನ್ನು ಇಟ್ಕೊಂಡು, ಎಲ್ಲವನ್ನೂ ಗಮನದಲ್ಲಿಟ್ಕೊಂಡು ಏನ್ ಮಾಡ್ರೆ ಸುಸ್ಥಿರತೆ ಇರುತ್ತೆ. ಸುಸ್ಥಿರತೆ ಇವತ್ತು ಮಾಡಿದ ಕಾರ್ಯಕ್ರಮ ನಾಳೆ ಮಾಯ ಆಗಬಾರ್ದು. ಇವತ್ತು ಮಾಡಿದ ಕೆಲಸ ಇವತ್ತೇ ಹೊರಟೋಗ್ಬಾರ್ದು. ನಾವು ಮಾಡುವಂತ ಪ್ರತಿಯೊಂದು ಕೆಲಸನೂ, ಪ್ರತಿಯೊಂದು ಪ್ರಯತ್ನನೂ ಫಲ ಸಿಗ್ಬೇಕು. ಆ ರೀತಿ ಕೆಲಸ ಮಾಡ್ತಿರೋರೆ ನರೇಂದ್ರ ಮೋದಿ ಅವರು. ಹೌದಲ್ವಾ? ಸುಮ್ಮನೆ ಏನೋ ಒಂದು ಕೆಲಸ ಮಾಡಿ ಇವತ್ತೇನೋ ಹೇಳಿದಪ್ಪ, ಇಲ್ಲೊಂದು ಕಾರ್ಯಕ್ರಮ ಬಂದೆ, ಏನೋ ಒಂದು ವಿಚಾರ ಹೇಳಿದೆ, ಮೈ ಮರ್ತು ಹೋದೆ ಅಂತ ಆಗಂಗಿಲ್ಲ. ಹಾಗಾಗಿ ಎಲ್ಲ ನಿಮ್ಗೆ ಗೊತ್ತಿರೋ ವಿಚಾರ. ಆದ್ರೂ ನಾನು ಕುಣಿಗಲ್ ಬಂದಿದ ತಕ್ಷಣ ನಮ್ಮ ಜನರ ಮಧ್ಯದಲ್ಲಿ ಮಾತಾಡುವಂಥದ್ದು ನಮ್ಮ ಸೌಭಾಗ್ಯ. ಕುಣಿಗಲ್ ಬರೋದೇ ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡು ಇಲ್ಲಿ ಬರ್ತೀನಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೆ ಕೃಷ್ಣಕುಮಾರ್ ಅವರು, ನಾಗರಾಜಣ್ಣನವರು, ಡಾಕ್ಟರ್ ರವಿ ಅವರು, ಜಗದೀಶ್ ಅವರು ತಿಳಿಸಿದಾಗ, ನಿಂಗಪ್ಪಣ್ಣನವರೆಲ್ಲ ತಿಳಿಸಿದಾಗ ನನಗಾದ ಸಂತೋಷನೇ ಯಾವ ರೀತಿ ಹೇಳಿಕ್ಕೂ ಸಾಧ್ಯವಿಲ್ಲ. ಅಷ್ಟು ಸಂತೋಷ. ಕುಣಿಗಲ್ ಬರೋದೇ ನನ್ನ ಸೌಭಾಗ್ಯ. ಎಲ್ಲರೂ ನಮ್ಮ ಮನೆಯವರು, ನಮ್ಮ ಪೂರ್ವಿಕರು ಎಲ್ಲ ಬದುಕಿ ಬಾಳದಂತ ಈ ಸ್ಥಳನೇ. ಹಾಗಾಗಿ ನಾಗರಾಜಣ್ಣವರು ಹೇಳ್ತಾ ಇದ್ರು, ಡಾಕ್ಟರ್ ಮಂಜುನಾಥ್ ಅವರು, ಚನ್ನರಾಯಪಟ್ಟಣದವರು, ಆದ್ರೆ ಅವ್ರ ಕರ್ಮಭೂಮಿ ಯಾವುದು, ಅವ್ರು ಕೆಲಸ ಮಾಡಿದ ಎಲ್ಲಿ, ಸೇವೆ ಕೊಟ್ಟಿದ್ದವ್ರಿಗೆ ಯಾರಿಗೆ ಆಯ್ತು. ನಮ್ಮ ಪ್ರತಿಪಕ್ಷದ ವ್ಯಕ್ತಿ ಹುಟ್ಟಿದ್ರು ಇಲ್ಲೇ, ಕರ್ಮಭೂಮಿನೂ ಇಲ್ಲೇ. ಆಯ್ಕೆ ಮಾಡಿ ಯಾವ ಜಿಲ್ಲೆ ಉಸ್ತುವಾರಿ ಸಚಿವರಾಗೋದ್ರು, ಆಯ್ಕೆ ಆಗಿದ್ದು ರಾಮನಗರ ಜಿಲ್ಲೆಯಲ್ಲಿ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದು ಎಲ್ಲಿಗೆ? ಬೆಂಗಳೂರಿಗೆ. ಯಾಕಪ್ಪ?
ಯಾಕೆ ಅಂತ ಹೇಳಬೇಕು? ಲೂಟಿ ನೋಡಿ, ನೀವೇ ಹೇಳ್ತೀರಾ. ಆ ರೀತಿ ಹೇಳ್ತಾರೆ ನನ್ಗೆ ವೇದಿಕೆಯಲ್ಲಿ ಕೂತಾಗ, ಅಣ್ಣ ಕುಣಿಗಳಿನ ಮಣ್ಣಿನ ಶಕ್ತಿ ಬಗ್ಗೆನೂ ಹೇಳು. ಎಲ್ಲ ಒಂದ್ ಕಡೆ ಯಾರೋ ಬಂದ್ಬಿಟ್ಟು ಕುಣಿಗಳ ಜನರನ್ನ ಎದುರ್ಸಕ್ ಬರ್ತಿದ್ದಾರೆ, ಬೆದರ್ಸಕ್ ಬರ್ತಾರೆ, ಒಡೆಯಕ್ ಬರ್ತಿದ್ದಾರೆ, ನಮ್ಮವ್ರ ಮೇಲೆ ಎತ್ಕಟ್ತಾರೆ. ಯಾಕಂದ್ರೆ ಅವ್ರಿಗೆ ತಾಕತ್ತಿಲ್ಲಲ್ಲ, ನಮ್ಮವ್ರನ್ನ ನಮ್ಮ ಮೇಲೆ ಎತ್ಕಟ್ಟಕ್ ಪ್ರಯತ್ನ ಮಾಡ್ತಾರೆ. ಅವ್ರಿಗೆ ಗೊತ್ತಿರ್ಬೋದು, ಮಾಜಿ ಪ್ರಧಾನಮಂತ್ರಿಗಳಾದಂತ ಎಚ್ ಡಿ ದೇವೇಗೌಡರಿಗೆ ಪುನರ್ಜನ್ಮ ಕೊಟ್ಟಂತ ಸ್ಥಳ ಯಾವುದು? ನಮ್ಮ ಕುಣಿಗಲ್ಲಿಂದನೇ ಪುನರ್ಜನ್ಮ ಕೊಟ್ಟಿದಂಥದ್ದು. ಅಂತ ಶಕ್ತಿ ಇರುವಂತ ಜಾಗನೇ. ಯಾರೊಬ್ರು ಬೆಂಗಳೂರಿಂದ ಬಂದಿರೋ ಎಸ್ ರಮೇಶ್ ಅಂತ ಗುಂಡಾರ್ಸ್ತಿದ ಗುರು, ಗುಂಡಾರ್ಸ್ತಿದಕ್ ಬಂದಿದ್ದ. ಯಾರೋ ಗುಂಡಾರ್ಸಕ್ ಬಂದಿದ್ರು, ಗುಂಡಾರ್ಸನು ಯಾರೋ ಒಬ್ರು ತೀರೋದ್ರು, ಕೆಲವ್ರ ಮೇಲೆ ಗುಂಡೇಟಾಯ್ತು. ಇದು ಯಾವುದಕ್ಕೂ ಲೆಕ್ಕ ಇಡ್ಲಿಲ್ಲ ಕುಮಾರಣ್ಣ. ನೀನ್ ಗುಂಡಾರ ಆರ್ಸು, ಏನಾರ ಆರ್ಸು, ನಿನ್ನನ್ನೇ ಆರಿಸ್ತೀವಿ ಅಂತ ಓದೋರು ನಮ್ ಕುಣಿಗಲಿನ ಜನ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ. ಆ ರೀತಿ ತಾಕತ್ತಿರೋ ನೆಲ ಕೃಷ್ಣಕುಮಾರ್ ನಾಗರಾಜನ ನೋಡಿದ್ಮೇಲೆ ಈ ಎರಡು ಶಕ್ತಿ ಒಂದಾದ್ಮೇಲೆ ಹೇಳ್ತಿದ್ರಲ್ಲ, ನಾವಿಬ್ರು ಒಂದಾದ್ಮೇಲೆ ಓಟ್ ಎಷ್ಟು ಬರಬೇಕು ಅಂತ ಹೇಳ್ತಿದ್ರು. 1,20,000ಗಿಂತ ಹೆಚ್ಚು ಓಟ್ ಬರಬೇಕು. ಕಮ್ಮಿ ಬಂದ್ರೆ ನಮ್ಗೆ ಅವಮಾನ. ನನಗೆ ವಿಶ್ವಾಸ ಇದೆ 1.5 ಲಕ್ಷ ಓಟ್ಗಿಂತ ಹೆಚ್ಚು ಓಟು ಕುಣಿಗಲಿನ ಜನ, ಪ್ರಬುದ್ಧರು, ಎಂತೆಂತ ಮಹಾನ್ ವ್ಯಕ್ತಿಗಳು ಪ್ರತಿನಿಧಿಸಿರುವಂತ ಕ್ಷೇತ್ರಗಳಿದು. ಹಾಗಾಗಿ ನಮ್ಮ ಗೌರವದ ಪ್ರಶ್ನೆ, 3 ಬಾರಿ ಆಯ್ಕೆಯಾಗಿರುವಂತ ಈ ಲೋಕಸಭಾ ಸದಸ್ಯ, ಅವನ ಹಾವಭಾವಗಳು ನೋಡಿ, ಅವರ ನಡವಳಿಕೆಗಳನ್ನು ನೋಡಿ, ಅವರ ಭಾಷೆಯನ್ನ ನೋಡಿ, ಓಲಿ ಕೆಲಸ ಮಾಡೋದ್ ಬಿಡಿ, ಕೆಲಸ ಅಂತ ಅವ್ರು ಮಾಡಲ್ಲ. ಯಾವತ್ತಾರ ಸಮಯ ಕೊಟ್ಟು ಕೆಲಸವನ್ನು ಮಾಡಿದಾರಾ ಹೇಳಿ? ಏನಾದ್ರು ಒಂದು ಕೆಲಸ ಮಾಡಿದೀವಿ ಈ ಭಾಗಕ್ಕೆ ಅಥವಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಏನಾದ್ರು ಒಂದು ಕೆಲಸ ಮಾಡಿದೀನಿ ಅಂತ ಹೇಳಿ. ಅವ್ರಿಗಿದ್ರೆ ಏನಾದ್ರು ಸಮಯ ಇದ್ರೆ ಆ ಸಮಯನೆಲ್ಲ ಏನ್ ಲಾಭ ಮಾಡ್ಕೊಳ್ಳೋಣ, ಏನ್ ಪಡ್ಕೊಳ್ಳೋಣ, ಏನ್ ತಗೊಂಡೋಗೋಣ, ಏನು ಹೇಳಿದ್ರೆ ಲೂಟಿನ. ಹೌದು, ಇಲ್ಲಿ ಇನ್ನೊಂದು ಮರಿನ್ ಬಿಟ್ಬಿಟ್ಟಾರೆ, ಇಲ್ಲೊಂದು ಹೊಸ ಮರಿನ್ ತಂದು ಕುಣಿಗಲಲ್ಲಿ ಬಿಟ್ಬಿಟ್ಟಿದ್ದಾರೆ. ಅವ್ರ ಗಡ್ಡಿನಲ್ಲೇ ಟ್ರೈನ್ ಆಗ್ಬಿಟ್ಟು ಅವರು JCBನೇ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಕುಣಿಗಲ್ ಸ್ಟಡ್ ಫಾರ್ಮ್ ಮೇಲೂ ಕಣ್ ಬಿದ್ದುಬಿಟ್ಟಿದೆ ಇವರಿಗೆ. ಈ ರೀತಿ ಎಲ್ಲಿ ಸಿಕ್ಕರು ಅದು ಯಾರಿಗೋಸ್ಕರ ಆಸ್ತಿ ಮಾಡ್ತಾರೋ ಏನ್ ಮಾಡ್ತಾರೋ ನನ್ಗೆ ಗೊತ್ತಿಲ್ಲ. ಏನ್ ಈ ರೀತಿ ಮಾಡ್ಕೊಂಡು ಜನ ಪ್ರೀತಿ ಕೊಟ್ಟಾರೆ, ಜನಾಧಿಕಾರ ಕೊಟ್ಟಾರೆ, ಯಾತಕ ಕೊಟ್ಟಿದ್ದಾರೆ ಅನ್ನೋದನ್ನೇ ಮೈ ಮರಿಬಾರ್ದು ನಾವು. ಜನ ಕೊಟ್ಟಿರುವಂತ ನಂಬಿಕೆ, ವಿಶ್ವಾಸಕ್ಕೆ ನಮ್ಮ ಪ್ರಾಣ ಕೊಟ್ಟರು ಕಮ್ಮಿನೇ. ಆ ರೀತಿ ಪ್ರಾಮಾಣಿಕವಾಗಿ ಜನಪರವಾಗಿ ಕೆಲಸ ಮಾಡೋದೇ ಜನನಾಯಕನ ಕೆಲಸ, ಜನನಾಯಕನ ಕರ್ತವ್ಯ ಇದು. ಹಾಗಾಗಿ ಅವ್ರನ್ನ ಹಿಂಸಿಸೋದು, ಉಸಿರು ಕಟ್ಟುವಂತ ರೀತಿಯಲ್ಲಿ ದ್ವೇಷಿಸೋದು, ನಾನು ಹೇಳಿದೆ ಉಸಿರು ಕಟ್ಟೋ ವಾತಾವರಣ ಇದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ. ಹಂಗಂದ್ರೆ ಅವ್ರ ಉತ್ತರ ಏನ್ ಗೊತ್ತಾ ಡಾಕ್ಟರ್ ರವಿ? ಡಾಕ್ಟ್ರೇ ನೀವು ಹೋಗಿ ICU ಸೇರ್ಕೊ ಅಂತ DK ಸುರೇಶ್ ನನಗೆ ಹೇಳೋದು. ಅವ್ರ ಉತ್ತರ ಏನು? ಉಸಿರು ಕಟ್ಟ ವಾತಾವರಣ ಇದ್ರೆ ಹೋಗಿ ಆಸ್ಪತ್ರೆಗೆ ಸೇರ್ಕೊಳ್ಳಪ್ಪ ಡಾಕ್ಟ್ರೇ ಅಂತ ನನಗೆ ಹೇಳ್ತಿದ್ದಾರೆ. ಸೊ ಈ ರೀತಿ ಅಹಂಕಾರದ ಮಾತುಗಳು ಅವರಿಂದ ಕೇಳುವಂತದ್ದಾಗತ್ತೆ. ಇನ್ನು ಸಮಯ ತೊಗೊಳ್ಳಲ್ಲ ನಾನು. ನನ್ನ ಮಾತು ನಿಲ್ಲಿಸಿ, ನನ್ನ ಮಾತು ಕೇವಲ 2 ನಿಮಿಷ ಮಾತಾಡೋಣ ಅನ್ಕೊಂಡೆ, 1-2 ಮಾತು ಜಾಸ್ತಿ ಹೇಳ್ಬಿಟ್ಟಿದ್ದೀನಿ. ಆ ರೀತಿ ಹೇಳ್ತಾ ಹೋಗ್ತಾರೆ. ಇವ್ರಿಗೇನು ಕಾಂಗ್ರೆಸ್ಗೆ ಮತ ಕೊಡೋದ್ರಿಂದ ಏನೇನು ಪ್ರಯೋಜನ ಇಲ್ಲ. ಹೌದೋ ಅಲ್ವಾ? ಅವ್ರೇನು ಸರ್ಕಾರ ಮಾಡ್ತಾರಾ? ಸರ್ಕಾರ ಮಾಡ್ತಾರಾ? ಪ್ರತಿಪಕ್ಷ ಸ್ಥಾನನೂ ಸಿಗಲ್ಲ ಅವ್ರಿಗೆ. 2014-19ರಲ್ಲಿ ಪ್ರತಿಪಕ್ಷದ ಸ್ಥಾನ 53 ಸೀಟ್ ಬರಬೇಕು. 53 ಸೀಟು ಬರಲ್ಲ, ಬರೀ 40 ಸೀಟಲ್ಲಿ ಇದ್ದಾರೆ ಅವರು. ಈ ಸಲ ಇನ್ನೊಂದು 20 ಸೀಟಿಗೆ ಹೋಗ್ತಾರೆ. ಹಾಗಾಗಿ ಕಾಂಗ್ರೆಸ್ಗೆ ಮತ ಕೊಡೋದ್ರಿಂದ ಏನೇನು ಪ್ರಯೋಜನ ಇಲ್ಲ. ಹಾಗಾಗಿ ಇವತ್ತು ಅವರಿಗೆಲ್ಲ ಅವಕಾಶ ಕೊಟ್ಟಾಗಿದೆ. ಡಾಕ್ಟರ್ ಮಂಜುನಾಥನ್ ಅವ್ರ ಬಗ್ಗೆ ನಾನೇ ನೋಡಿದೆ ಎಲ್ಲಾ ಕಡೆ ಪ್ರಚಾರದಲ್ಲಿ ಭಾಗವಹಿಸೋದಾಗ. ನಾನು ಎಲ್ಲ ಪ್ರಚಾರದಲ್ಲೂ ಭಾಗವಹಿಸಿದಾಗ ಜನ ತೋರಿಸ್ತಿರುವಂತ ಪ್ರೀತಿ,
ಜನ ತೋರಿಸಿರುವಂತ ಪ್ರೀತಿ ನಿಜಕ್ಕೂ ನನಗೆ ಆಶ್ಚರ್ಯ ಆಗುತ್ತೆ. ಇವತ್ತು ಸತ್ಯ ನ್ಯಾಯ ಧರ್ಮಕ್ಕೆ ಕಾಲ ಇದೆ ಅನ್ನೋದಕ್ಕೆ ಡಾಕ್ಟರ್ ಮಂಜುನಾಥ್ಗೆ ತೋರಿಸ್ತಿರೋ ಪ್ರೀತಿನೇ ಅದು ಸಾಕ್ಷಿಯಾಗಿದೆ. ನಿಮ್ಮ ಪ್ರೀತಿ ನೋಡಿ ನಿಜಕ್ಕೂ. ಇವತ್ತು ಬೆಳಗ್ಗೆ ನಾನು ಕದಂಬ ಹೋಟ್ಲಲ್ಲಿ ಬೆಳಗ್ಗೆ ತಿಂಡಿ ತಿಂದು ನಾವು ರಾಮದೇವ್ರ ಬೆಟ್ಟಕ್ಕೆ ಹೋಗ್ಬೇಕಿತ್ತು. ಇವತ್ತು ರಾಮನವಮಿ ಅಲ್ಲ, ಈ ರಾಮನವಮಿ ಹಬ್ಬದ ಅಂಗವಾಗಿ ಏನೋ ಒಂದು ರಾಮನಗರ ಅಂತ ನಾಮಕರಣ ಆಗಿದೆ ರಾಮನ ಹೆಸರಿನಲ್ಲಿ. ಹಾಗಾಗಿ ನಮ್ಮ ರಾಮದೇವ್ರ ಬೆಟ್ಟ ಕೆಂಪೇಗೌಡರ ಕಾಲದಲ್ಲೂ ಅಭಿವೃದ್ಧಿ ಆಗಿರೋದು, ನಾಲ್ವಡಿಯವರ ಕಾಲದಲ್ಲೂ ಅಭಿವೃದ್ಧಿ ಆಗಿರುವಂತ ಒಂದು ಸ್ಥಳ. ಈ ಸ್ಥಳದಲ್ಲಿ ಹೋಗಿ ದರ್ಶನ ಮಾಡೋಣ ಅಂತ ಹೋಟ್ಲಲ್ಲಿ ನಾನು ಡಾಕ್ಟರ್ ಮಂಜುನಾಥ್ ಅವ್ರು ಕೂತಿದ್ದು. ನಾನು ತಿಂಡಿ ತಿಂತಿದ್ದೆ, ಅವ್ರು ತಿಂಡಿ ತಿನ್ನಲ್ಲ, ನಾನು ದೇವ್ರ ದರ್ಶನ ಮಾಡೋರ್ಗೂ ತಿಂಡಿ ತಿನ್ನಲ್ಲ ಅಂತ ನಾನು ತಿಳಿಸಿದ್ರು. ಅನ್ಸೂಯಕವ್ರನ್ನು ತಿಂಡಿ ತಿನ್ನಲಿಲ್ಲ. ಇವತ್ತು ವಿಶೇಷ ಏನಂದ್ರೆ ಅನ್ಸೂಯಕನವರು ಮತ್ತು ಡಾಕ್ಟರ್ ಮಂಜುನಾಥ್ ಅವರು ಮೊದಲೇ ಬಾರಿಗೆ ಒಬ್ರಿಗೊಬ್ರು ನೋಡಿದಂತ ದಿನನೂ ಕೂಡ ಇವತ್ತು ಫಸ್ಟ್ ಸೈಟ್ ಅಂತಾರಲ್ಲ ಆ ರೀತಿ ಅವ್ರು ಕೂತಾಗ ನನಗೆ ಒಂದು ಸಣ್ಣ ಮಗು ಬಂದು ಒಂದು ಚಾಕ್ಲೇಟ್ ತಂದು ಬಂತು. ಏನು 8 ವರ್ಷದ ಮಗು ಬಂದು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಚಾಕ್ಲೇಟ್ ಕೊಟ್ಬಿಟ್ಟು ಶುಭ ಹಾರೈಸ್ಲು. ನೀವು ಗೆಲ್ಬೇಕು ಅಂತ ಶುಭ ಹಾರೈಸಿ ಓದಂತಹ ಸಣ್ಣ ಮಕ್ಕಳನ್ನು ಆ ರೀತಿ ಜನಪ್ರಿಯತೆಯನ್ನ ಪಡೆದರು. ಇದೇ ರೀತಿ DK ಸುರೇಶ್ಗೆ ಯಾರು ಹೋಗ್ಬಿಟ್ಟು ಕೊಡ್ತಾರ? ಯಾರು ಪ್ರೀತಿಸ್ತಾರ? ಹಾಗಾಗಿ ಇಂಥ ಹೃದಯವಂತ ತನ್ನ ಕರ್ತವ್ಯದ ಮೂಲಕ ತನ್ನ ಬದ್ಧತೆಯ ಮೂಲಕ ಜನರ ಪ್ರೀತಿಯನ್ನು ಗೆದ್ದಿರುವಂತ ಹೃದಯವಂತ ಅಂತ ರಾಷ್ಟ್ರವಂತ, ಅವನು ರಾಜಕಾರಣ ಅಂತ ಹೇಳಲಿಲ್ಲ ಅವರು. ನಾನು ರಾಜಕೀಯಕ್ಕೆ ಬಂದಿಲ್ಲ, ನಾನು ರಾಷ್ಟ್ರಕಾರಣಕ್ಕೆ ಬಂದಿರುವಂತ ವ್ಯಕ್ತಿ, ನಾನು ಜನರ ಸೇವೆಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೀನಿ ಅಂತ ಬಹಳ ಸ್ಪಷ್ಟವಾಗಿ ನಮ್ಮ ಮಧ್ಯದಲ್ಲಿ ತಿಳಿಸಿ ನಮ್ಮ ಪ್ರೀತಿಯನ್ನು ಗೆದ್ದಿದ್ದಾರೆ. ಹಾಗಾಗಿ ಆತ್ಮೀಯರೇ, ಇವತ್ತು ಜನಸಾಗರವೇ ಇವತ್ತು ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಸೀರಿಯಲ್ ನಂಬರ್ 1 ಕಮಲದ ಗುರುತಿಗೆ ಮತ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಹಾಗಾಗಿ ಎಲ್ಲರ ವಿಶ್ವಾಸಕ್ಕೆ ತಗೊಳ್ಳಿ, ಎಲ್ಲ ಜಾತಿ ಜನಾಂಗದವರು. ಇವತ್ತು ಭಾರತಕ್ಕೆ ನರೇಂದ್ರ ಮೋದಿ ಅವರ ನಾಯಕತ್ವ ಬೇಕು. HD ದೇವೇಗೌಡರು ಬಾರಿನೂ ಹೇಳಿದ್ದಾರೆ, ಕೈ ಎತ್ತಿ ಏಳಿಸಿ ಹೇಳಿದ್ದಾರೆ. ಮೈಸೂರಿನಲ್ಲಿ ಕೈ ಎತ್ತಿ ಅವ್ರದ್ದು ಮಾಜಿ ನಮ್ಮ ದೇವೇಗೌಡರು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಕೈ ಎತ್ತಿ ದೇಶಕ್ಕಾಗಿ ನರೇಂದ್ರ ಮೋದಿ ಅವರು ಬೇಕು, ಎಲ್ಲರ ಬೆಂಬಲವನ್ನು ಕೊಡ್ತೀವಿ, 28ಕ್ಕೆ 28 ಸೀಟನ್ನು ಗೆಲ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಒಂದಾಗಿ, ನಾನು ಈ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದ ಒಂದು ಪ್ರಭಾರಿಯಾಗಿ ಕೆಲಸ ಮಾಡೋಂಥ ಭಾಗ್ಯ. ಹಾಗಾಗಿ ಕುಮಾರಣ್ಣನವರು ನಮ್ಮ ಪಕ್ಷದ ವರಿಷ್ಠರು ಎಲ್ಲ ನಿಶ್ಚಯ ಮಾಡಿ ನೀನೇ ಇಲ್ಲಿ ಬಂದು ಕೆಲಸ ಮಾಡಬೇಕು ಅಂತ ತಿಳಿಸಿದ್ರು. ನನಗೆ ಇಲ್ಲಿ ಅವಕಾಶ ಸಿಕ್ಕಿದೆ, ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಿಮ್ಮೆಲ್ಲರ ಬೆಂಬಲ ಇರಲಿ. ನಿಮ್ಮ ಜೊತೆ ಇವತ್ತು ಬರೀ ಚುನಾವಣೆಗೆ ಅಂತ ಅನ್ಕೋಬೇಡಿ. ನಾನು ಎಷ್ಟೇ ದೂರ ಇರಲಿ, ಎಷ್ಟೇ ಹತ್ರ ಇರಲಿ, ನಮ್ಮ ಭಾಗದ ಕುಣಿಗಲ್ ಭಾಗದ ಜನರು ಏನೆಲ್ಲ ಕೆಲಸ ಆಗ್ಬೇಕು, ಏನೆಲ್ಲ ಅಭಿವೃದ್ಧಿ ಆಗ್ಬೇಕು, ಯಾರೇ ನಿಮ್ಮ MLA ಇರಲಿ, MLAಗಿಂತ 2 ಪಟ್ಟು ಜಾಸ್ತಿ ಕೆಲಸ ಮಾಡ್ಕೊಡ್ತೀನಿ ಅಂತ ನಾನು ವಿಶ್ವಾಸ ಕೊಡಕ್ಕೆ ಇಷ್ಟಪಡ್ತೀನಿ. ಅದು ನನಗೆ ಸೌಭಾಗ್ಯ ಅಂತ ತಿಳ್ಕೊಂಡು ಮಾಡ್ತೀನಿ, ಏನು ರಾಜಕೀಯ ಲಾಭಕ್ಕೋಸ್ಕರ ಅಲ್ಲ. ಆ ರೀತಿ ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡೋರು. ವಿಶ್ವಾಸ ಇರಲಿ, ನಂಬಿಕೆ ಇರಲಿ, ನಿಮ್ ಜೊತೆ ಇರ್ತೀವಿ, ಶಕ್ತಿನ ತುಂಬ್ತೀವಿ. ಕುಣಿಗಲ್ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಿಮ್ ಜೊತೆ ಕೆಲಸ ಮಾಡ್ತೀವಿ. ನಾಗರಾಜಣ್ಣ, ಕೃಷ್ಣಕುಮಾರ್ ಅವರೇ, ನಿಮ್ ಜೊತೆ ಕೆಲಸ ಮಾಡ್ತೀವಿ. ನಮ್ಮ ಕುಮಾರಣ್ಣನ ನಾಯಕತ್ವದಲ್ಲಿ ಜನ ಮೆಚ್ಚಿದ ನಾಯಕನೇ ನಮ್ಮ ಕುಮಾರಣ್ಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕುಮಾರಣ್ಣನವರು ಅವರ ಕೈಬಲ್ ಪಡಿಸೋಣ. ಮಂಡ್ಯ ಜಿಲ್ಲೆಯಿಂದ ಅವ್ರು ಸ್ಪರ್ಧೆ ಮಾಡಿದ್ದು ನಮ್ಮ ಭಾಗ್ಯ. ಇವತ್ತು ಇಡೀ ಕರ್ನಾಟಕಕ್ಕೆ ಒಂದು ಶಕ್ತಿ ಬೇಕು. ನೀರಿನ ವಿಚಾರ ಆಗಿರಲಿ, ನೆಲದ ವಿಚಾರ ಆಗಿರಲಿ, ನಮ್ಮ ಭವಿಷ್ಯದ ವಿಚಾರದಲ್ಲಾಗಲಿ ನಮಗೆ ಪ್ರಬಲವಾದ ಅಂತ ಒಂದು ಶಕ್ತಿ ಅದೇ ನಮ್ಮ ಕುಮಾರಣ್ಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತು ಒಗ್ಗಟ್ಟು, ಇವತ್ತು BJP JDS ಒಂದಾಗಿರೋದು ನಮ್ಗೆ ಎಷ್ಟು ಸಂತೋಷ ಗೊತ್ತಾ. ಇವತ್ತು ನಾವು ಪರಸ್ಪರ ಏನೊಂದು ಮೈತ್ರಿ ಸರ್ಕಾರ ಮಾಡಿದ್ವು 2006ರಿಂದ 8, ತದನಂತರ ಇವತ್ತು ಒಂದಾಗಿರೋದು, ಒಗ್ಗಟ್ಟಾಗಿರೋದು ನಮ್ಮೆಲ್ಲರ ಭಾಗ್ಯ. ಇವತ್ತು ನಮ್ನ ಯಾರು ಹೊಡಿಲಿಕ್ಕಾಗಲ್ಲ. ಇಡೀ ಕರ್ನಾಟಕ ಒಂದಾಗಿ ಇಡೀ ಭಾರತಕ್ಕೆ ಶಕ್ತಿ ತುಂಬುವಂತ ಶಕ್ತಿ ಕರ್ನಾಟಕಕ್ಕಿದೆ. ಇಡೀ ಭಾರತದಲ್ಲೇ ಕರ್ನಾಟಕದ ಧ್ವನಿ ಯಾವಾಗಲೂ ಕೇಳ್ತಾ ಇರ್ಬೇಕು. ಭಾರತದಲ್ಲಿ ನಂಬರ್ 1 ಧ್ವನಿ ಯಾರ್ದಾಗಿರ್ಬೇಕು? ಇಡೀ ಭಾರತದಲ್ಲಿ ನಂಬರ್ 1 ಧ್ವನಿ ಯಾರ್ದಾಗಿರ್ಬೇಕು? ಹಾಗಾಗಿ ಕರ್ನಾಟಕ ಧ್ವನಿ ಎಲ್ಲ
ಬಲಿಷ್ಠವಾಗಿರ್ಬೇಕು ಅಂದ್ರೆ ಕುಮಾರಣ್ಣನಂತ ನಾಯಕತ್ವ ಬೇಕು. ಅವರ ಜೊತೆಯಲ್ಲಿ ನಮ್ಮ ನರೇಂದ್ರ ಮೋದಿ ಅವರ ಸರ್ವ ಅಂಗಿನ ನಾಯಕತ್ವವನ್ನು ಪಡೆದು ಒಟ್ಟಾಗಿ ಕೆಲಸ ಮಾಡೋಣ. ನಾವಂತೂ ಸಂಪೂರ್ಣವಾಗಿ ಕೈ ಜೋಡಿಸಿದೀವಿ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ವಿಶ್ವಾಸನ ಕೊಟ್ಟು ನಿಮ್ಮ ಪ್ರೀತಿ ಗೌರವ ನಂಬಿಕೆಗೆಲ್ಲ ನಾವು ಯಾವತ್ತೂ ಕಳ್ಕೊಳ್ಳೋಣ ಅಂತ ತಿಳಿಸಿ ನನ್ನ ಮಾತನ್ನ ನಿಲ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಎಲ್ಲರಿಗೂ ಶುಭವಾಗ್ಲಿ.